ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಇವಾಗ ಮಾರ್ನಿಂಗ್ ಟೈಮು 9 ಗಂಟೆ ಆಗಿದೆ. ನಾನು ಲಾಗನ್ನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು ಮತ್ತು ಧ್ರುವಿನವ್ರ ಪಪ್ಪ 3 ಜನ ಬಜಗುಳಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಧ್ರುವಿನಂದು ಇನ್ನು LKGಗೆ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಫೆಬ್ರವರಿಗೆ 4 ವರ್ಷ ಕಂಪ್ಲೀಟಾಗಿ 5ನೇ ವರ್ಷ ರನ್ನಿಂಗ್ ಇದೆ. ಹಾಗಾಗಿ ಇನ್ನು ಅವನಿಗೆ 4 ವರ್ಷ ಕಂಪ್ಲೀಟ್ ಆದರೆ LKGಗೆಲ್ಲ ಅಡ್ಮಿಷನ್ ಮಾಡಿಸ್ಕೊಳ್ತಾರಲ್ಲ, ಹಾಗಾಗಿ ಅಡ್ಮಿಷನಿಂದೊಂದು ಶಾಲೆಗೆ ಹೋಗಿ ಕೇಳ್ಕೊಂಬರೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ಇವಾಗ ನನಗೆ 8 ಮಂತ್ ಇನ್ನೇನು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ಇನ್ನು 9 ಮಂತಿಗೆ ನಾನು ಡೆಲಿವರಿಗೆ ಊರಿಗೆ ಹೋಗಬೇಕು. ಹಾಗಾಗಿ ಧ್ರುವಿನೊಂದು ಅಡ್ಮಿಷನ್ ಬಗ್ಗೆ ಶಾಲೆಗೆ ಹೋಗಿ ಮಾತಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಇಲ್ಲಿ ಶಾಲೆಗೆ ಬಂದಿದ್ದೀವಿ. ಅವನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋಣ LKGಗೆ ಅಂತ ಹೇಳ್ಬಿಟ್ಟು ಇವತ್ತು ಅಡ್ಮಿಷನ್ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಹಾಗೆ ಇವಾಗ 3 ವರ್ಷದಿಂದ 4 ವರ್ಷ, 1 ವರ್ಷ ಅವನು ಅಂಗನವಾಡಿಗೆ ಹೋಗಿದ್ದ. ಇನ್ನು ಅಂಗನವಾಡಿಗೆ ಸಾಕು, 3ನೇ ವರ್ಷಕ್ಕೆ ಅಂಗನವಾಡಿಗೆ ಹೋಗಿದ್ದ. ಇನ್ನು 3ರಿಂದ 4 ವರ್ಷ ಹೋಗಿದ್ದ. ಈಗ 5 ಮತ್ತು 6 LKG UKG ಸರಿ ಆಗತ್ತೆ ಅಂತ ಹೇಳ್ಬಿಟ್ಟು, ಮತ್ತು 6ನೇ ವಯಸ್ಸಾಗುವಾಗ 1ನೇ ಕ್ಲಾಸಿಗೆ ಸರಿ ಆಗತ್ತೆ ಅಂತ ಹೇಳ್ಬಿಟ್ಟು ಅಡ್ಮಿಷನ್ ಬಗ್ಗೆ ಕೇಳಿಕೊಂಡು ಬಂದ್ವಿ. ಅವರು ಸರಿ ಆಯಿತು, ಅಡ್ಮಿಷನ್ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಆದರೆ ಈಗ ಮಾಡಿಸ್ಲಿಲ್ಲ ನಾವು. ನೆಕ್ಸ್ಟ್ ಇನ್ನು ನಾನು ಜೂನಿಗೆ ಆಗೋದಿಲ್ಲ, ಜುಲೈ ಎಂಡಿಗೆ ಬರ್ತೀನಿ ಅಂತ ಹೇಳಿದೆ. 1 ತಿಂಗಳು 1.5 ತಿಂಗಳು ನಾನು ಶಾಲೆ ಸ್ಟಾರ್ಟ್ ಆದಮೇಲೆ ಕಳಿಸೋದಿಲ್ಲ. ಹಾಗೆ ನನಗೆ ಅದೇ ಡೌಟ್ ಇತ್ತು. ನಾನು ಡೆಲಿವರಿಗೆ ಹೋಗಿರ್ತೀನಲ್ಲ, ಹಾಗಾಗಿ 1.5 ತಿಂಗಳ ನನಗೆ ಶಾಲೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಧ್ರುವಿನ. ಸೊ ಹಾಗಾಗಿ ಜುಲೈ ಎಂಡಿಗೆ ನಾನು ಕಳಿಸ್ಬೇಕಾಗಿತ್ತು. ಸೊ ಹಾಗಾಗಿ ಅದೇ ನನಗೆ ಡೌಟ್ ಇತ್ತು, ಆವಾಗ ಸೇರಿಸ್ಕೊಳ್ತಾರಾ ಇಲ್ವಾ ಅಂಥೇಳಿ. ನಾನು ಹೇಳಿದೆ ಅವ್ರ ಹತ್ರ, ಹೀಗೀಗೆ ಅಂತ ಇದು ವಿಷಯ ಎಲ್ಲ ಹೇಳಿದೆ. ಸರಿ ಆಯಿತು, ಜುಲೈ ಎಂಡಿಗೆ ಕಳಿಸಿ ಅಂತ ಹೇಳಿದ್ರು. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ ಅಲ್ಲ, ನಾವು ದುಡ್ಡು ಕೊಟ್ಟು ಕಳಿಸುವಂಥ ಶಾಲೆ. ಸೊ ಅವ್ರಿಗೆ ಅಡ್ಮಿಷನ್ ಆದಮೇಲೆ ಜೂನಿಗೆ ನಮ್ಮ ಮನೆಯವರು ಅಡ್ಮಿಷನ್ ಮಾಡಿಸ್ತಾರೆ. ಆದರೆ ನಾನು ಇರೋದಿಲ್ಲ. ಅವನು ಕರ್ಕೊಂಡು ಹೋಗ್ಬೇಕಂತೇನಿಲ್ಲ, ಫೋಟೋಸು ಮತ್ತು ಅವ್ರು ಏನೇನು ಹೇಳಿದ್ದಾರೆ ನೋಡಿ ಅದನ್ನು ಕೊಟ್ಟರೆ ಆಯಿತು. ನಾನು ಜುಲೈ ಎಂಡಿಗೆ ಅವನ್ನ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಸರಿ ಆಯ್ತು ಅಂತ ಹೇಳಿದ್ದಾರೆ. ಆದರೆ ಅಡ್ಮಿಷನ್ ಆದಮೇಲೆ ವಾಟ್ಸಪ್ ಗ್ರೂಪಿಗೆಲ್ಲ ಅವರು ಏನೇನು ಅಂತ ಹೇಳಿಬಿಟ್ಟು ಪ್ರೊಸೆಸ್ ಎಲ್ಲ ಅದನ್ನು ಆ ಗ್ರೂಪಿಗೆ ಶೇರ್ ಮಾಡ್ತೀವಿ, ನೀವು ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದೊಂದು ಅಡ್ಮಿಷನ್ದೊಂದು ನನಗೆ ಚಿಂತೆ ಆಗಿತ್ತು, ಅದೊಂದು ಹೋಗಿ ಮಾತಾಡಿಕೊಂಡು ಬಂದ್ವಿ. ಸರಿ ಆಯಿತು. ಇನ್ನು ಜುಲೈ ಎಂಡಿಂದ ನಾನು ಧ್ರುವಿನ ಶಾಲೆಗೆ ಕಳಿಸ್ತೀನಿ. ಜೂನಿಗೆ ಆಗೋದಿಲ್ಲ ನನಗೆ, ಯಾಕಂದರೆ ಮಗು ಆಗಿರುತ್ತೆ. ಸೊ ಹಾಗಾಗಿ ನನಗೆ ಜೂನಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅದು ಬೇರೆ, ನಾನು ಇಲ್ಲಿರೋದಿಲ್ಲ, ತವ್ರ ಮನೆಗೆ ಹೋಗ್ತೀನಿ. ಹಾಗಾಗಿ ಆಮೇಲೆ ಮನೆಗೆ ಬಂದು ಸ್ವಲ್ಪ ತುಂಬಾ ಬಿಸಿಲಿತ್ತು. ಆ್ಯಪಲ್ ಇತ್ತು ಫ್ರಿಜ್ಜಲ್ಲಿ, ಅದನ್ನೇ ಆ್ಯಪಲ್ ಜ್ಯೂಸ್ ಮಾಡಿದೆ. ಸ್ವಲ್ಪ ಆ್ಯಪಲ್ ಜ್ಯೂಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಐಸಲ್ಲಿ ಇಟ್ಟಿದ್ದೆ. ಸ್ವಲ್ಪ ಕೋಲ್ಡ್ ಎಲ್ಲ ಆಗಿ ತುಂಬ ಚೆನ್ನಾಗಾಗಿತ್ತು. ಕುಡಿಲಿಕ್ಕೂ ಕೂಡ ಈ ಬಿಸಿಲೆಲ್ಲ ಜಾಸ್ತಿ ಕೋಲ್ಡ್ ಏನಾದರೂ ಕುಡಿಯೋಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಬಂದ ತಕ್ಷಣವೇ ಆ್ಯಪಲ್ ಜ್ಯೂಸ್ ಮಾಡಿದೆ ನಮ್ಮ ಮನೆಯವ್ರಿಗೆ ಮತ್ತು ನನಗೆ. ಧ್ರುವಿನ್ ಇದನ್ನು ಕುಡಿಯೋದಿಲ್ಲ, ಅವನಿಗೆ ಕಟ್ ಮಾಡಿಕೊಟ್ರೆ ಮೇಲ್ಗಡೆದು ಸಿಪ್ಪೆ ಎಲ್ಲ ತೆಗೆದುಕೊಟ್ರೆ ತಿಂತಾನೆ. ಅದು ಬಿಟ್ಟರೆ ಜ್ಯೂಸ್ ಎಲ್ಲ ಮಾಡಿದರೆ ಅದಕ್ಕೆಲ್ಲ ಹಾಲೆಲ್ಲ ಹಾಕಿರತ್ತಲ್ಲ, ಅವನು ಹಾಲೆಲ್ಲ ಕುಡಿಯೋದಿಲ್ಲ. ಅದಕ್ಕೆ ಹಾಲು ಹಾಕಿರತ್ತಲ್ಲ, ಸೊ ಹಾಗಾಗಿ ಅವನು ಜ್ಯೂಸ್ ಎಲ್ಲ ಕುಡಿಯೋದಿಲ್ಲ. ಕಟ್ ಮಾಡಿ ಕೊಡ್ತೀನಿ ಅವನಿಗೆ, ಅವನು ಹಾಗೆ ತಿಂತಾನೆ. ಇದು ಬಂದುಬಿಟ್ಟು ವೋಟಿಂಗಿನ ದಿನ. ನಾವು ಬೆಳಗ್ಗೆ ಬೇಗ ಹೋಗಿದ್ವಿ, ಒಂದು 7:15ಗೆ ಹೋಗಿದ್ವಿ. ಬೆಳಗ್ಗೆ ಹೋಗಿ ಜಾಸ್ತಿ ಏನು ಕ್ಯೂ ಇರಲಿಲ್ಲ, ಹಾಗಾಗಿ ವೋಟ್ ಹಾಕಿ ಬಂದ್ವಿ. ನಾನು ಮತ್ತು ಹಸ್ಬೆಂಡ್ ಹೋಗಿ, ಇಲ್ಲಿ ನೋಡಿ ಈ ಕಾಲೇಜಲ್ಲಿ ವೋಟಿಂಗ್ ಇತ್ತು. ಸೊ ಅಲ್ಲಿ ಹೋಗಿ ವೋಟೆಲ್ಲ ಹಾಕಿ ಬಂದ್ವಿ ನಾವು. ಮತ್ತು ಅಂಗಡಿಗೆ ಹೋಗಿ ಇವನು ಮೊನ್ನೆಯಿಂದ ಇಡ್ಲಿ ಕೇಳ್ತಾ ಇದ್ದ ಧ್ರುವಿನ. ಸೊ ಹಾಗಾಗಿ ಅವನಿಗೆ ಇಡ್ಲಿ ತೊಗೊಂಡೆ ಮತ್ತು ಐಸ್ ಕ್ರೀಮ್ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ವೋಟ್ ಹಾಕಿ ಮನೆಗೆ ಬಂದ್ವಿ. ಟೈಮು 8:15 ಆಗಿದೆ. ಬೇಗನೆ ಹೋದ್ವಿ. ಇನ್ನು ನಮ್ಮ ಮನೆಯವ್ರು ಕೂಡ ವೋಟ್ ಹಾಕಿ ನಮ್ಮನ್ನು ಕರ್ಕೊಂಡು ಹೋದ್ರು. ಏನು ಹೋಗಿ ವೋಟ್ ಹಾಕಿ ಬಂದ್ವಿ. ನಮ್ಮ ಮನೆಯವರು ನಮ್ಮ ಮನೆಗೆ ಬಿಟ್ಟು ಮತ್ತೆ ರಿಟರ್ನ್ ಕೆಲಸಕ್ಕೆ ಹೋದರು, ಉಡುಪಿಗೆ ಹೋದರು. ಮತ್ತು ಲೇಟಾಗಿ ಹೋದರೆ ಇನ್ನು ಬಿಸಿಲೆಲ್ಲ ಇರುತ್ತಲ್ಲ, ಈ ಬಿಸಿಲಲ್ಲೆಲ್ಲ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಮತ್ತು ಇನ್ನು ಸಂಜೆ 4 ಗಂಟೆ ತನಕ ಕಾಯಬೇಕಾಗಿತ್ತು. ಸೊ ಹಂಗಾಗಿ ಊಟ ಹಾಕಿ ಈಗ ಬಂದಿದ್ವಿ. 8:15 ಆಗಿದೆ. ಧ್ರುವಿನ ಐಸ್ ಕ್ರೀಮ್ ಬೇಕಂತ ಹೇಳ್ದ, ಅಲ್ಲಿ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೀನಿ ಅವನಿಗೆ. ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೀನಿ. ಐಸ್ ಕ್ರೀಮ್ ತಿಂತಾನೆ. ಕಪ್ ಐಸ್ ತೊಗೊಂಡೆ, ಕೋನ್ ಐಸ್ ತೊಗೊಳ್ಳಿಲ್ಲ, ಶೆಕೆ. ಈಗ 8:15 ಆಗಿದೆ ಟೈಮ್. ಇವಾಗಲೇ ಅಷ್ಟು ಶೆಕೆ ಇದೆ. ಫ್ಯಾನ್ ಬೇಕೇ ಬೇಕು ನೋಡಿ, ಫ್ಯಾನ್ ಹಾಕ್ಕೊಂಡು ಕೂತಿದ್ದಾನೆ. ಏನು ಅಲ್ಲಿ ಕೆಳಗಿಲ್ಲ, ಅದರೊಳಗೈತೆ ನೋಡು. ಚಿಪ್ಸಿನ ಹಾಳಾಗೈತೆ ನೋಡು, ಕಾಣಿಸುತ್ತ್ಯಾ?
ಹಾಂ ಅದೇ ಐಸ್ ಕ್ರೀಮ್. ಹಾಗೆ ಐಸ್ ಕ್ರೀಮು ಮತ್ತು ಏನು ಇಡ್ಲಿ ತೊಗೊಂಡೆ ಅವನಿಗೆ. ಇಡ್ಲಿ ಕೇಳ್ತಾ ಇದ್ದ ನಿನ್ನೆಯಿಂದ. ಸೊ ಹಾಗಾಗಿ ಅವನಿಗೆ 1 ಪ್ಲೇಟ್ ಇಡ್ಲಿ ತೊಗೊಂಡು ಇದು ತೊಗೊಂಡು ಬಂದೆ, ಐಸ್ ಕ್ರೀಮ್ ತೊಗೊಂಡ್ಬಂದೆ. ಹಾಗೆ ಇನ್ನು ತಿಂಡಿ ಮಾಡಬೇಕು. ಇನ್ನೇನು ಮಾಡಿಲ್ಲ. ಬೆಳಗ್ಗೆ ಎದ್ದು ಬೇಗನೆ ಹೋಗಿ ಊಟಕ್ಕೆ ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಈಗ ಊಟಕ್ಕೆ ಬಂದ್ವಿ. ಇನ್ನು ತಿಂಡಿ ತಿನ್ನಬೇಕು. ಮತ್ತೆ ಸಿಗ್ತೀನಿ ನಾನು ಮೊದಲು ಒಂದು ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ಸೀರೆ ಶಾಪಿಂಗ್ ಅಂತ ಹೇಳಿಬಿಟ್ಟು, ಆವಾಗ ನಾನು ಈ ಸ್ಯಾರಿಯನ್ನು ಚೂಸ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಇದನ್ನು ಸ್ಯಾರಿಗೆ ಬಂದುಬಿಟ್ಟು ಪಾಲ್ಸ್ ಹಾಕ್ಸಿದ್ದೀನಿ ಮತ್ತು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೀನಿ. ನಾನು ಅವ್ರಿಗೆ ಡಿಸೈನ್ ಮಾಡಿ ಈ ಬ್ಲೌಸನ್ನು ನನಗೆ ಸ್ಟಿಚ್ ಮಾಡಿ ಕೊಡಿ ಅಂತ ಹೇಳಿದೆ. ಸೊ ಅವರು ಡಿಸೈನ್ ಏನೂ ಮಾಡಲಿಲ್ಲ. ಖಾಲಿ ಒಂದು ಹಿಂದೆ ನೆಕ್ ರೌಂಡ್ ಇಟ್ಬಿಟ್ಟು ಅದಕ್ಕೆ ಲೇಸ್ ಹಾಕಿದ್ದಾರೆ ಅಷ್ಟೇ. ಆಮೇಲೆ ಬ್ಲೌಸೇ ಗ್ರ್ಯಾಂಡ್ ಇದೆಯಲ್ಲ ಅಂತ ಹೇಳಿದರು. ಶೈನಿಂಗ್ ಆಗಿದೆ, ವರ್ಕ್ ಎಲ್ಲ ಇದೆ. ಸೊ ಹಾಗಾಗಿ ಜಾಸ್ತಿ ಏನು ಅದನ್ನು ಮಾಡಿಸ್ಲಿಕ್ಕೆ ಹೋಗಲಿಲ್ಲ. ನನಗೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಸಿಂಪಲ್ಲಾಗಿ ನಾನು ಹೇಳಿದ್ದೆ ಅವರಿಗೆ ಡಿಸೈನ್ ಮಾಡಿ ಅಂತ ಟೇಲರ್ನವ್ರಿಗೆ. ಆದರೆ ಅವರು ಡಿಸೈನ್ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಸಿಂಪಲ್ಲಾಗಿ ಮಾಡಿದರೂ ಕೂಡ, ಯಾಕಂದರೆ ಅದರಲ್ಲಿ ಆಲ್ರೆಡಿ ಡಿಸೈನ್ ಇದೆ. ಸೊ ಹಾಗಾಗಿ ಅಷ್ಟೇನೋ ಸಿಂಪಲ್ ಅಂತ ಕಾಣಿಸ್ತಾ ಇಲ್ಲ ನನಗೆ. ಸ್ವಲ್ಪ ಮೀಡಿಯಮ್ ಇದೆ. ಬ್ಲೌಸ್ ಬಂದುಬಿಟ್ಟು ಚೆನ್ನಾಗಿದೆ. ಅದು ಬಂದುಬಿಟ್ಟು ಈಗ ನಾನು ಸ್ಯಾರಿ ತೋರಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ಸೆರಗು. ಇದಕ್ಕೆ ಮುಂದೆ ಗೊಂಡೆ ಇದೆ. ನಾನು ಗೊಂಡೆ ಹಾಕಿಸ್ಲಿಲ್ಲ. ಸ್ಯಾರಿ ತೊಗೊಳ್ಬೇಕಾದ್ರೆ ಇದೇ ಥರ ಗೊಂಡೆ ಇತ್ತು ಇದಕ್ಕೆ. ಇಷ್ಟ ಆಯಿತು ನನಗೆ. ಈ ಕಲರು ಕಾಂಬಿನೇಷನಲ್ಲಿ ಬೇಕಾಗಿತ್ತು. ಸೊ ಮುಂಚೆ ನಾನು ಒಂದು ಸ್ಯಾರಿ ನೋಡಿದ್ದೆ ಇದೇ ಥರ ಗ್ರೀನು. ಅದರಲ್ಲಿ ಪಿಂಕ್ ಬಂದಿತ್ತು. ನನಗೆ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಮುಂಚೆನೇ ವೀಡಿಯೋದಲ್ಲಿ ನಾನು. ಪಿಂಕ್ ಬ್ಲೌಸು ಸಿಕ್ಕಾಪಟ್ಟೆ ನನ್ನ ಹತ್ರ ಒಂದು 4-5 ಜಾಸ್ತಿನೇ ಇದೆ ಇನ್ನೂ ಕೂಡ. ಸೊ ಹಾಗಾಗಿ ಪಿಂಕ್ ತೊಗೊಳ್ಳಿಲ್ಲ. ಇದೊಂದು ಸ್ವಲ್ಪ ರೆಡ್ ಇದೆ. ಸೊ ಹಾಗಾಗಿ ರೆಡ್ ಅಂದರೆ ಫುಲ್ಲು ರೆಡ್ ಅಲ್ಲ, ಬಾರ್ಡ್ರ್ ಬಂದುಬಿಟ್ಟು ಸ್ವಲ್ಪ ಚೆನ್ನಾಗಿದೆ. ಅದಕ್ಕೋಸ್ಕರ ಮತ್ತು ಈ ಕಲರ್ ನಂಗೆ ಇಷ್ಟ ಆಯಿತು, ಹಾಗಾಗಿ ತೊಗೊಂಡಿದ್ದೀನಿ. ಈ ಸ್ಯಾರಿನ ನಾನು ಫೋಟೋಶೂಟ್ ಮಾಡಿಸ್ತಾ ಇದ್ದೀನಿ. ಸೊ ಹಾಗಾಗಿ ಫೋಟೋಶೂಟಿಗೆ ಅಂತಲೇ ಈ ಸ್ಯಾರಿಯನ್ನು ತೊಗೊಂಡಿದ್ದೀನಿ. ನನಗೆ ಗ್ರೀನ್ ಕಲರ್ ಇತ್ತು. ಗ್ರೀನಲ್ಲಿ ನನಗೆ ಗಿಳಿ ಹಸಿರು ಕಲರ್ ಬರುತ್ತೆ ನೋಡಿ, ಆ ಥರ ಇತ್ತು. ಆದರೆ ಈ ಥರ ಗ್ರೀನಲ್ಲಿ ನನಗೆ ಈ ಡಿಸೈನಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಈ ಗ್ರೀನನ್ನು ಇದೇ ಗ್ರೀನ್ ಕಲರನ್ನು ಹಾಕ್ಕೊಂಡು ಫೋಟೋಶೂಟ್ ಮಾಡಿಸ್ಕೋಬೇಕಂತ ಆಸೆ ಇತ್ತು. ಸೊ ಹಾಗಾಗಿ ಹುಡುಕಿ ತೊಗೊಂಡಿದ್ದೀನಿ ಈ ಸ್ಯಾರಿಯನ್ನು ನಾನು. ಚೆನ್ನಾಗಿದೆ. ಪ್ರೈಸ್ ಬಂದುಬಿಟ್ಟು 1300 ಇದೆ ಇದಕ್ಕೆ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಸ್ಯಾರಿ. ಹಾಗಾಗಿ ಈ ಸ್ಯಾರಿನ ತೊಗೊಂಡಿದ್ದೀನಿ. ಫೋಟೋಶೂಟ್ ಮಾಡಿಸುವಾಗ ನಾನು ಆ ಸ್ಯಾರಿನ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಫೋಟೋಶೂಟಿನ ವೀಡಿಯೋ ಬರುತ್ತೆ, ಕಾಯ್ತಾ ಇರಿ. ಹಾಗೆ ಹೊಸಬರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವಂಥ ವೀಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ವಿಡಿಯೋ ಹೇಗಾಗಿದೆ ಅಂತ ಒಂದು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಧ್ರುವೀನಿಗೆ ಮತ್ತೆ ಅಂಗಡಿಗೆ ಹೋಗಿ ಅವನು ಕಿಡ್ಸ್ ತೊಗೊಂಬಂದಿದ್ದಾನೆ ಆಟ ಆಡಲಿಕ್ಕೆ. ಮತ್ತು ಐಸ್ ಕ್ರೀಮ್ ತೊಗೊಂಬಂದಿದ್ದಾನೆ ನೋಡಿ, ಕೈಯಲ್ಲಿ ಹಿಡ್ದಿದ್ದಾನೆ. ಅವನು ಸ್ವಲ್ಪ ಮಾತಾಡ್ತಾನೆ, ಅದನ್ನು ಕೇಳಿಸ್ಕೊಳ್ಳಿ ಆಯಿತಾ. ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಬಾಯ್. ಐಸ್ ಕ್ರೀಮ್ ತಿನ್ನು. ಅಯ್ಯ, ಕೋನ್ ಐಸ್ ಕ್ರೀಮ್. ಓ ಹಾಂ 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 ಹಾಂ. ಓ ಚೆನ್ನಾಗಿದೆಯಲ್ಲ. ಜೋಡಿಸಿದ್ದೈತ್ಯಾ? ಇದು ಫಸ್ಟ್ ಐಸ್ ಕ್ರೀಮ್ ತಿನ್ನು, ನೀರು ಹಾಕ್ತೈತಿ ಆಯಿತಾ.